5ನೇ ಸಾಲಿನ 3 ಆಗಿದೆ. ಇದು ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಉತ್ತರಗೆ ಆಗಿದೆ ಇದು. ಇಲ್ಲಿ ಬಹುವಾಕ್ಯ ಪ್ರಶ್ನೆ ಬಂದ್ಬಿಟ್ಟು ಫ್ಲೆಮಿಂಗ್ ಎರಡಗೈ ನಿಯಮದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವ ಬೆರಳು ಯಾವ್ದಂತ ಕೇಳಿದಾರ. ಆಪ್ಷನ್ ಸಿ ಮಧ್ಯದ ಬೆರಳು. ಎರಡನೇ ಪ್ರಶ್ನೆ ಬಂದ್ಬಿಟ್ಟು 840 ವ್ಯಾಟ್ನ ಉಪಕರಣದ 220 ವಿಭವಾಂತರ ಬಳಸಬೇಕಾದರೆ ಈ ವಿದ್ಯುತ್ ಮಂಡಲದಲ್ಲಿ ಜೋಡಿಸಬೇಕಾದ ಫ್ಯೂಸ್ ನ ದರವು ಎಷ್ಟು ಅಂತ ಕೇಳಿದಾರೆ. 4 ಆಂಪಿಯರ್. ಮೂರನೇ ಪ್ರಶ್ನೆ ಬಂದ್ಬಿಟ್ಟು 3 ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಆ ಚಿತ್ರದೊಳಗಿರೋ QPR ನ ಇದು ಕನಿಷ್ಠ ಗರಿಷ್ಠ ಬೆಲೆಯನ್ನ ಯಾವ್ದಂತ ನೀವು ಸರಿ ದುಗಿಸ್ಬೇಕಾಗತ್ತ. ಆ ಕೋನವನ್ನು ನೀವು ತಿಳಿಸ್ಬೇಕು. ಆಪ್ಷನ್ ಕ್ಯೂ ನಲ್ಲಿ ಗರಿಷ್ಠವಾಗಿರಬಹುದು. ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ 2 ಪ್ರಶ್ನೆಗಳನ್ನು ಕೇಳ್ತಾರ. 4ನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್ ನ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದಾರೆ. ಆ ಚಿಹ್ನೆಯನ್ನು ನೀವು ಬರಿಬೇಕು. 5ನೇ ಪ್ರಶ್ನೆ ಬಂದರೂ ವಾತಾವರಣದಲ್ಲಿರುವ ಎ ಮತ್ತು ಬಿ ಎಂಬ 2 ವಿಧದ ಕಣಗಳಲ್ಲಿ ಎ ಕಣಗಳು ಪ್ರಮುಖವಾಗಿ ನೀಲಿ ಬೆಳಕನ್ನು ಮತ್ತು ಬಿ ಕಣಗಳು ಪ್ರಮುಖವಾಗಿ ಕೆಂಪು ಬೆಳಕನ್ನು ಚದುರಿಸುತ್ತವೆ. ಇವುಗಳಲ್ಲಿ ಯಾವ ವಿಧದ ಕಣಗಳ ಗಾತ್ರ ಹೆಚ್ಚು ಅಂತ ಕೇಳಿದಾರ. ಬಿ ವಿಧದ ಕಣಗಳು ಅಂತ ನೀವು ಹೇಳಬೇಕು. 3ನೇ ವಿಭಾಗದಲ್ಲಿ 6 ಕಾಂತೀಯ ಬಲರೇಖೆಗಳ ಯಾವುದಾದರೂ 4 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದಾರೆ. ಕಾಂತೀಯ ಬಲರೇಖೆಗಳು ದಿಕ್ಕು ಮತ್ತು ಪರಿಣಾಮ ಎರಡನ್ನೂ ಹೊಂದಿವೆ. ಕಾಂತದ ಉತ್ತರ ಧ್ರುವದಲ್ಲಿ ಉತ್ತರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಆವೃತ್ತ ಜಾಲಗಳಾಗಿವೆ ಅಂತ ನೀವು ಬರಿಬೇಕು. ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು. 7ನೇ ಪ್ರಶ್ನೆ ಗುಲಾಬಿ ವಿದ್ಯುತ್ ಮಂಡಲಗಳಲ್ಲಿ ಭೂ ಸಂಪರ್ಕ ಕಾಂತೀಯ ಕಾರ್ಯವನ್ನು ತಿಳಿಸಿದ್ದಾರೆ. 2 ಕಾರ್ಯಗಳನ್ನು ನೀವು ಬರಿಬೇಕು. 9ನೇ ಪ್ರಶ್ನೆ ಬಂದ್ಬಿಟ್ಟು ಪಿ ನ ಮಸೂರದ 2F ನ ನಡುವಿನ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರಿಬೇಕು ನೀವು. ಆ ರೇಖಾಚಿತ್ರಕ್ಕೆ 2 ಅಂಕ ಇರುತ್ತೆ. 10ನೇ ಪ್ರಶ್ನೆ ಬಂದ್ಬಿಟ್ಟು ಉದ್ದ ಎಲ್ ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ ಎ ಇರುವ ಒಂದು ವಾಹಕ ತಂತಿಯ ರೋಧವು 2 ಓಮ್ ಆಗಿದೆ. ಅದೇ ವಸ್ತುವಿನ ಇನ್ನೊಂದು ವಾಹಕ ತಂತಿಯ ಉದ್ದ 2L ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ A/2 ಆದಾಗ ರೋಧ ಎಷ್ಟು ಅಂತ ಕೇಳಿದಾರ. ರೋಧ R=PL/E ಅಂತ ನೀವು ಹಾಕ್ಬೇಕದು. 5ನೇ ವಿಭಾಗಕ್ಕೆ ಜೌಲ್ನ ಉಷ್ಣೋತ್ಪಾದ ಪರಿಣಾಮಗಳನ್ನು ನಿಯಮವನ್ನು ನಿರೂಪಿಸಿ ಅದರ ಗಣನೀಯ ರೂಪದಲ್ಲಿ ಬರೀರಿ ಅಂತಂದಾರ. ಬಿ ವಿಭಾಗದ ವಿದ್ಯುತ್ ಮಂಡಲದಲ್ಲಿ ರೋಧಕಗಳ ಸರಣಿಯ ಜೋಡಣೆಗಳು ಮತ್ತು ರೋಧಕಗಳ ವ್ಯತ್ಯಾಸವನ್ನು ನೀವು ತಿಳಿಸ್ಬೇಕು. ಒಟ್ಟು 4 ಅಂಕದ ಪ್ರಶ್ನೆ ಐತಿದೆ. ಅದು ಬಂದ 4ನೇ ವಿಭಾಗಕ್ಕೆ ಬಂದ್ರೆ 12ನೇ ಪ್ರಶ್ನೆ 4 ನಿಮ್ನ ದರ್ಪಣದ ಯಾವುದಾದರೂ 4 ಉಪಯೋಗಗಳನ್ನು ಬರೆಯಿರಿ. ಬಿ ವರ್ಧನೆ ಎಂದರೇನು. ಪ್ರತಿಬಿಂಬ ಒಂದರ ವರ್ಧನೆಯ ಬೆಲೆವು 3.0 ಆಗಿದರೆ ಪ್ರತಿಬಿಂಬದ ಗಾತ್ರ ಸ್ವಭಾವ ತಿಳಿಸಿ ಅಂತಂದಾರ. ಅದರ ಪಾಯಿಂಟ್ಸ್ಗಳು ನೀವು ಬರೀಬೇಕು. 5 ಅಂಕದ ಪ್ರಶ್ನೆ ಆಗೈತಿದೆ. ಇದನ್ನು ನೀವು ಅಷ್ಟು ಮಾಡಿದ್ರೆ 5 ಅಂಕಗಳು ನಿಮಗೆ ದೊರೀತಾವು. ಇದು ಭಾಗ ಬಿ ರಾಸಾಯನಶಾಸ್ತ್ರ ಆಗಿದೆ. 13ನೇ ಪ್ರಶ್ನೆ ಬಂದ್ಬಿಟ್ಟು Zn ಪ್ಲಸ್ CuSO4 ಪ್ಲಸ್ ಗಿವ್ಸ್ Zn ಪ್ಲಸ್ Cu ಈ ಸಮೀಕರಣದಲ್ಲಿ ಯಾವ ಉದಾಹರಣೆ ಆಗಿದೆ ಅಂತ ಕರಿಬೇಕು. ಆಪ್ಷನ್ ಸಿ ಸ್ಥಾನಪಲ್ಲಟ ಕ್ರಿಯೆ. 14ನೇ ಪ್ರಶ್ನೆ ಫೋಟೋಡಿಯಸ್ ಉಷ್ಣತೆಯ ದ್ರವ ಸ್ಥಿತಿಯಲ್ಲಿ ಲೋಹ ಒಂದರೆ ಪಾದರಸ ಅಂತ ಬರಬೇಕು. 15ನೇ ಪ್ರಶ್ನೆ ಆಲ್ಕೋಹಾಲ್ ಕ್ರಿಯಾಗುಂಪು ಹೊಂದಿರುವ ಅನುರೂಪಕ ಶ್ರೇಣಿಯ ಮೊದಲನೇ ಸದಸ್ಯ CH3OH. ಹಾಗಾದರೆ ಅದೇ ಶ್ರೇಣಿಯ ಮೂರನೇ ಸದಸ್ಯ ಯಾವ್ದಂತ ಕೇಳಿದಾರೆ. ಆಪ್ಷನ್ ಡಿ C3H6OH ಅಂತ ಬರೀಬೇಕು. 8ನೇ ವಿಭಾಗ ಬಂದ್ಬಿಟ್ಟು 3 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. 16ನೇ ಪ್ರಶ್ನೆ ಬಂದ್ಬಿಟ್ಟು ಕೊಬ್ಬು ಮತ್ತು ಎಣ್ಣೆ ಹೊಂದಿರುವ ಆಹಾರ ಪದಾರ್ಥಗಳು ಕಮ್ಮಟುವಿಕೆ ಕಾರಣ ಹೆಂಗೆ ತಡಿಬಹುದು ಅದರ ಪ್ರಶ್ನೆ ಬರಬೇಕು. 17ನೇ ಪ್ರಶ್ನೆ ಶುದ್ಧ ಎಥನೋಯಿಕ್ ಆಮ್ಲವನ್ನು ಸಾಮಾನ್ಯವಾಗಿ ಗ್ಲೇಷಿಯಲ್ ಆಮ್ಲ ಎಂದು ಕರೆಯಲು ಕಾರಣ ಏನಂತ ಬರೀಬೇಕು. 18ನೇ ಪ್ರಶ್ನೆ 50 ml ನೀರನ್ನು ಹೊಂದಿರುವ ಬೀಕರದ 10 ml ನಷ್ಟು ಆಮ್ಲೀಯ ದ್ರಾವಣ ಸೇರಿಸಲಾಗಿದೆ. ಈ ದ್ರಾವಣದ ಹೈಡ್ರೋನಿಯಂ ಅಯಾನುಗಳ ಸಾರಥ್ಯವನ್ನು ಯಾವ ಬದಲಾವಣೆಯ ಕಂಡು ಬರುತ್ತೆ ಅಂತ ಬರಿಬೇಕು. ಕಾರಣ ಬರಿಬೇಕು. 9ನೇ ವಿಭಾಗದಲ್ಲಿ ಬಂದ್ರೆ 19ನೇ ಪ್ರಶ್ನೆ ಕೆಳಗಿನ ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ನಂತರ ಅದನ್ನು ಉಪಯೋಗಿಸಿ ಹೈಡ್ರೋಜನ್ ಅನಿಲ ಕ್ಲೋರಿನ್ ಅನಿಲ ಸೇರಿ ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುತ್ತದೆ ಅಂತ ಕೇಳಿದಾರೆ. ಅದರ ರಾಸಾಯನಿಕ ಸಮೀಕರಣಗಳನ್ನ ನೀವು ಬರಿಬೇಕು. 28ನೇ ಪ್ರಶ್ನೆ ಸ್ಫಟಿಕೀಕರಣ ಎಂದರೇನು ಅಂತ ಐತಿ, ಅದ್ರ ಬಗ್ಗೆ ನೀವು ಬರಿಬೇಕು. 21ನೇ ಪ್ರಶ್ನೆ ಕೊಟ್ಟಿರುವ ಕಾರ್ಬನ್ ಸಂಯುಕ್ತದ ರಚನಾ ಹೈಡ್ರೋಜನ್ ಪರಿಣಾಮವನ್ನು ಸಂಯುಕ್ತವನ್ನು ಬರಿಬೇಕು. 10ನೇ ವಿಭಾಗದ ಬಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಡುವಿನ ವ್ಯತ್ಯಾಸ ಪ್ರೋಪೇನ್ ರಚನಾ ವಿನ್ಯಾಸವನ್ನು ಬರಿಬೇಕು. ಅದ್ರ ಬಗ್ಗೆ ಬರ್ದ ನಿಮ್ಮ 3 ಅಂಕದ 3 ಪ್ರಶ್ನೆಗಳು ಇವು. 23ನೇ ಪ್ರಶ್ನೆ ನೀರಿನ ಶಾಶ್ವತ ಗಡಸುತನದ ಬಗ್ಗೆ ಇದೆ, ಇದರ ಬಗ್ಗೆ ನೀವು ತಿಳಿಸ್ಬೇಕು.
24ನೇ ಪ್ರಶ್ನೆ ಲೋಹಗಳ ಮೇಲೆ ಹಬೆಯ ವರ್ತನೆಯು ತೋರಿಸುವ ಉಪಕರಣವನ್ನು ಜೋಡಿಸುವ ಚಿತ್ರವನ್ನು ಬರಿಬೇಕು. ಚಿತ್ರ ಬರಿಬೇಕು. ಆ ಚಿತ್ರ ಬರೆದು ಆ ಭಾಗವನ್ನು ಗುರುತಿಸಿದ್ರೆ ನಿಮ್ಗೆ 3 ಅಂಕಗಳು ದೊರೀತಾವ. 4 ಅಂಕದ ಒಂದು ಪ್ರಶ್ನೆ ಇದೆ ಇಲ್ಲಿ. 25ನೇ ಪ್ರಶ್ನೆ ಏನಂದ್ರೆ ಇಲೆಕ್ಟ್ರಾನಿಕ್ ವರ್ಗಾವಣೆ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗೋಕೆ ತಿಳಿಸಿ ಅಂತಂದಾರ. ಆಮೇಲೆ ಕಾರಣ ಕೊಡಿ ಅಂತ ಕೇಳಿದಾರೆ. ಇದನ್ನ ನೀವು ಮಾಡಿದ್ರೆ ನಿಮಗೆ ಓವರಾಲ್ ಆಗಿ 4 ಅಂಕಗಳು ದೊರೀತಾವ. ಈಗ ಆಪ್ಷನ್ ಸಿ ಜೀವಶಾಸ್ತ್ರ ಚಲುವಾಗಿದೆ. ಈಗ ಜೀವಶಾಸ್ತ್ರದೊಳಗ 26ನೇ ಪ್ರಶ್ನೆ ವೀರ್ಯಾಣುಗಳಲ್ಲಿ ಉತ್ಪತ್ತಿ ಮಾಡುವ ಗಂಡು ಸಂತಾನೋತ್ಪತ್ತಿ ಯುಗದ ಭಾಗ ವೃಷಣಚೀಲ ಅಂತ ಹಾಕ್ಬೇಕು. ಆಪ್ಷನ್ ಬಿ. 27ನೇ ಪ್ರಶ್ನೆ ಅಂದ್ರೆ ಪೆರೋವೇಟ್ ಸ್ನಾಯುಕೋಶಗಳು ನಲ್ಲಿ ಶಕ್ತಿ ಇಲ್ಲಿ ಪ್ರತಿನಿಧಿಸುವ ಅಂಶ ಅಂತ ಕೇಳಿದಾರ. ಲ್ಯಾಕ್ಟಿಕ್ ಆಮ್ಲ ಅಂತ ಬರೀದ. 28ನೇ ಪ್ರಶ್ನೆ ಇಮ್ಮಡಿ ಪರಿಶೀಲನೆ ಎಂದರೆ ಅಂತ ಕೇಳಿದಾರ. ಇಮ್ಮಡಿ ಪರಿಶೀಲನೆ ಬಗ್ಗೆ ಬರಿಬೇಕು. 29ನೇ ಪ್ರಶ್ನೆ ಓಜೋನ್ ಎಂದರೇನು ಮತ್ತು ಅದರ ಅನುಕೂಲಗಳನ್ನು ಕೇಳಿದ ಅದರ ಬಗ್ಗೆ ಬರಿಬೇಕು. 30ನೇ ಪ್ರಶ್ನೆ ಲಿಂಗಾಣುಕೋಶಗಳು ಅರ್ಧದಷ್ಟು ಪ್ರಮಾಣದ ವಾಯುವನ್ನು ಹೊಂದಿರ್ತಾವೆ ಏಕಂತ ಕೇಳಿದಾರೆ. ಅದರ ಬಗ್ಗೆ ಬರಿಬೇಕು. ಈಗ 2 ಅಂಕದ 31ನೇ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಪರಿವು ಯಾವಾಗಲೂ ಏಕಮುಖವಾಗಿರುತ್ತದೆ ಕಾರಣ ಕೊಡಿ ಅಂತ ಕೇಳಿದಾರೆ. ಕಾರಣವನ್ನು ಬರಿಬೇಕು. ಒಪ್ಪೆ ಪಕ್ಕೆಲುಬುಗಳ ಶ್ವಾಸಕೋಶದಲ್ಲಿ ಗಾಳಿ ಹೀರಲ್ಪಡುವ ಹೇಗೆ ಅಂತ ಕೇಳಿದಾರೆ. ಅದರ ಬಗ್ಗೆ ನೀವು ಬರಿಬೇಕು. 33ನೇ ಪ್ರಶ್ನೆ ಶಲಾಕಾಗ್ರದ ಚಿತ್ರವನ್ನು ಬರೆಯಲು ಹೇಳಿದಾರೆ. ಆ ಶಲಾಕಾಗ್ರದ ಚಿತ್ರ ಬರೆದ್ರೆ ನಿಮ್ಗೆ 3 ಅಂಕಗಳು ದೊರೀತಾವ. 2 ಅಂಕಗಳು ದೊರೀತಾವು. ಇದು 3 ಅಂಕದ 3 ಪ್ರಶ್ನೆಗಳಿವೆ ಇಲ್ಲಿ. 34ನೇ ದ್ಯುತಿ ಸಂಶ್ಲೇಷಣೆ ಮೇಲೆ ಇದೆ. ಅದ್ರ ಕಾರಣ ಇದನ್ನು ಬರಿಬೇಕು. ಅದ್ರ ಕೆಲಸ ಮತ್ತು ಅದ್ರ ಕಾರ್ಯ ಬರಿಬೇಕು. 35ನೇ ಪ್ರಶ್ನೆ ಪ್ಲೆನೇರಿಯಾದ ಜರುಗು ಪುನರುತ್ಪಾದನೆ ಸಂತಾನೋತ್ಪತ್ತಿಯನ್ನು ಸಮರ್ಥಿಸಿ ಅಂತ ಕೇಳಿದ್ರೆ ಅದರ ಸಂತಾನೋತ್ಪತ್ತಿಯನ್ನು ವಿವರಿಸಬೇಕು ನೀವು ಅದರ ಬಗ್ಗೆ. ಕಾಯಿ ಸಂತಾನೋತ್ಪತ್ತಿ ರೈತರಿಗೆ ಒಂದು ವರದಾನವಾಗಿದೆ ಸಮರ್ಥಿಸಿ ಅಂತ ಅದರ ಅರ್ಥವಾದ ಬದಲಿಗೆ ಕೇಳಿದಾರ. ಅದರ ಬಗ್ಗೆ ಬರಿಬೇಕು. ಅದಾದ ನಂತರ 36ನೇ ಪ್ರಶ್ನೆ ಮಾನವನ ಮೆದುಳನ್ನು ತೆಗೆಯಲು ಹೇಳಿದಾರೆ. ಮಾನವನ ಮೆದುಳೊಳಗೆ ಪ್ಯಾನ್ಸ್ ಮತ್ತು ಮಹಾಮಸ್ತಿಷ್ಕವನ್ನು ತಿಳಿಸಿ ಅಂತ ಹೇಳಿದಾರೆ. ಅವ್ನು ತೆಗೆದು ತಿಳಿಸಿದ್ರೆ ನಿಮ್ಗೆ 3 ಅಂಕಗಳು ದೊರೀತಾವ. 37ನೇ ಪ್ರಶ್ನೆ ಏನಂದ್ರೆ ದುಂಡಾದ ಬೀಜಗಳುಳ್ಳ ಎತ್ತರವಾದ ಸಸ್ಯವನ್ನು ಇದು ಅನುವಂಶೀಯ ಪಾಠದಿಂದ ಇದೆ ಪ್ರಶ್ನೆ. ಇದು ಚಕ್ಕರ್ ಬೋರ್ಡನ್ನು ತೆಗೆದು ದ್ವಿತಳೀಕರಣದ ಬಗ್ಗೆ ವಿವರಿಸುವುದಿದೆ. ಇದು ಇಷ್ಟು ಇದು ಮಾಡಿದ್ರೆ ನಿಮ್ಗೆ 2 ಅಂಕಗಳು ದೊರೀತಾವು. 4 ಅಂಕಗಳು ದೊರೀತಾವು. 38ನೇ ಪ್ರಶ್ನೆ ಒಳಗ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸಿ ಅಂದಾರ. ಮತ್ತು ನಾಚಿಕೆ ಮುಟ್ಟಿದ್ರೆ ಮುನಿ ಸಸ್ಯಗಳ ಸ್ಪರ್ಶಿದಾಗ ಮುದುರುವುದು ಏಕೆ ಅಂತ ಕೇಳಿದ. ಅದ್ರ ಬಗ್ಗೆ ನೀವು ಬರಿಬೇಕು. ಅಷ್ಟು ಬರ್ದ ನಿಮ್ಗೆ 4 ಅಂಕಗಳು ದೊರೀತಾವ ಪೂರ್ಣವಾಗಿ.